ಗೈಸ್ ವೆಲ್ಕಮ್ ಟು ಅನದರ್ ಡೇ ಅನದರ್ ಲಾಗ್. ಸ್ಟಾರ್ಟ್ ಮಾಡೋಣ ಜರ್ನಿ. ಡ್ಯೂಟಿ ಕಡೆ ಹೊಂಟ್ವಿ. ಮುಲ್ಲಾ ಸ್ಟೂಡೆಂಟ್, ನನ್ನ ಸ್ಟೂಡೆಂಟ್ ಮುಲ್ಲಾ ಅಂತ ಒಳ್ಳೆ ಹುಡುಗ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಶಾಲೆ ಬಸ್ಸು. ನಮ್ಮ ಸರ್ ಕೂತಾರ ಕಿಡಿಕ್ಯಾಗ ಹೆಂಗೆ ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡ್ತಿರ್ತಾರೆ ಅವ್ರು. ಗೈಸ್ ಜಸ್ಟ್ ಒಂದು ನ್ಯೂಸ್ ನೋಡಿದೆ ಪವರ್ ಟಿ ವಿ ಒಳಗೆ. ಜಸ್ಟ್ ಹಿಂಗೆ ಹೊರಗೆ ಬರೋದ್ರಾಗ ಒಂದು ನ್ಯೂಸ್ ಬಂತು ಅಷ್ಟೇ. ಒಂದು 2 ನಿಮಿಷ ನೋಡಿ ಬಂದುಬಿಟ್ಟೆ. ಅಪ್ರಾಪ್ತೆ ಬಾಲಕಿಯ ಹತ್ಯೆ ಅಂತ, ನಾಡಬಂದೂಕಿನಿಂದ ಅಪ್ರಾಪ್ತೆ ಬಾಲಕಿಯ ಹತ್ಯೆ ಅಂತ 2 ತಿಂಗಳ ಹಿಂದೆ ಆಗಿತ್ತಂತ. ಆಮೇಲೆ ಆ ಹುಡುಗಿನಲ್ಲಿ ಮನ್ ಮಾಡಿದ್ದಂತ. ಈಗ ಹುಡುಗಿದು ಬಾಡಿ ಹೊರಗೆ ತೆಗೆದ್ರಂತ. ಜಸ್ಟ್ ಆ್ಯಕ್ಚುಲಿ ಮ್ಯಾಟ್ರ್ ಏನಪ್ಪ ಅಂದ್ರೆ, ಅಪ್ರಾಪ್ತ ಬಾಲಕಿ ಒಬ್ಬ ಹುಡುಗನ ಲವ್ ಮಾಡ್ಲತ್ತಿಳು. ಆಮೇಲೆ ಲವ್ ಮಾಡ್ತಾ ಇದ್ದಾಗೆ ಬೇರೆ ಹುಡುಗನ ಜೊತೆ ಮೆಸೇಜ್ ಮಾಡ್ಯಾಳಂತ. ಆ ಮೆಸೇಜ್ ಮಾಡಿದ್ದು ಗೊತ್ತಾಗೈತಂತ. ಗೊತ್ತಾಗಿ ಅವ ಲವರ್ ಸಿಟ್ಟಿಗೆದ್ದು ಆಕೆಗೆ ಅಂದ್ರೆ ನಾಡ ಬಂದೂಕಂತ, ಹುಡುಗರ ಕೈಯಾಗ ಬಂದೂಕ್ ಹೆಂಗೆ ಸಿಗ್ತೈತೋ ಏನೋ ಗೊತ್ತಿಲ್ಲ, ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನಾಡ ಬಂದೂಕಿನಿಂದ ಆಕೆಗೆ ಹತ್ಯೆ ಮಾಡಿ ಮಣ್ಣು ಮಾಡ್ಯಾನಂತ. ಸೊ ಎಸ್ಕೇಪ್ ಆಗ್ಯಾನ, ನಾವೇನೋ ಸಿಕ್ಕಿಲ್ಲ. ಈಗ ಬಾಡಿ ಹೊರಗೆ ತೆಗ್ದಾರೆ ಇವತ್ತು ಡೇಟ್ 18. ಬಟ್ ಹೆಂಗಪ್ಪ ಅಂದ್ರೆ ವಯಸ್ಸಿಗೆ ಮೀರಿದ ಕೆಲಸಗಳು ಅದು ಅಂದ್ರೆ ಅನಾಹುತಗಳಾಗ್ತವೆ. ಇವಾಗ ಎಲ್ಲೆಲ್ಲಿ ಅನಾಹುತಗಳು ಯಾವ ರೀಸನ್ ಕಾಲತ್ತವ ಏನೋ ಗೊತ್ತಿಲ್ಲ. ಬಟ್ ಎಲ್ಲದಕ್ಕೂ ಒಂದೇ ರೀಸನ್ ನನ್ನ ಕಡೆಯಿಂದ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀನಿ ನಾನು. ಅಂದ್ರೆ ವಯಸ್ಸಿಗೆ ಮೀರಿದ ಕೆಲಸಗಳು, ಅಥವಾ ಆ ಮಕ್ಕಳ ಕೈಯಾಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾನೇ. ನಮ್ಮ ಮೈಂಡ್ ಕಂಟ್ರೋಲ್ ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾನೇ. ಯಾವುದೋ ಒಂದು ಹೊಸ ಪ್ಲೇಸ್ ರೀಲ್ಸ್ ಒಳಗೆ ಬಂತು, ಅದು ಮಾನ್ಸೂನ್ ಸ್ಟಾರ್ಟ್ ಆಯಿತು, ಅಂತ ಹೇಳಿ ಮಾನ್ಸೂನ್ ಟ್ರಿಪ್ ಸ್ಟಾರ್ಟ್ ಮಾಡ್ದೈತೆ ಮಂದಿ. ಯಾವುದೋ ಒಂದು ದೇವ್ರು ತೋರ್ಸ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು, ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ಬಂತ ಆ ಕಡೆ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡೋದು ಮಂದಿ. ಸೊ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾವ್ರು ಸೋಷಿಯಲ್ ಮೀಡಿಯಾ. ಆಮೇಲೆ ಕೆಲವೊಂದು ಕ್ರೈಮ್ಗಳನ್ನು ನಾರ್ಮಲೈಸ್ ಮಾಡುತ್ತಾ, ಅಂದ್ರೆ ಇವತ್ತಿನ ನಡೆದೈತೆ ಬಿಡು, ಹೊಂಟೈತೆ ಬಿಡು, ಹಿಂಗೆ ಹೊಂಟೈತೆ ಬಿಡು. ಸೊ ಆ ರೇಂಜಿಗೆ ಸೊಸೈಟಿ ಬಂದು ನಿಂತೈತಿ ಇವತ್ತು. ಈಗ ಒಬ್ಬೊಬ್ಬ ಹುಡುಗ 4 ಹುಡುಗಿರ ಜೊತೆ ಮೆಸೇಜ್ ಮಾಡೋದು, ಒಂದು ಹುಡುಗಿ 4 ಹುಡುಗರ ಜೊತೆ ಮೆಸೇಜ್ ಮಾಡೋದು, ಕಾಂಟ್ಯಾಕ್ಟ್ ಇರೋದು, ಬೆಸ್ಟ್ ಫ್ರೆಂಡ, ಲವರ, ಮನಿ ಬಾಜುಕಿನವ, ಇವ ಎಲ್ಲರ ಜೊತೆ ಚಾಟ್ ಮಾಡೋದು. ಆ್ಯಂಡ್ ಸೋಷಿಯಲ್ ಮೀಡ್ಯಾದಾಗ ಏನಾಗಿತ್ತು ಅಂದ್ರೆ, ಮನ್ಯಾಗ ಹುಡುಗಿ ಕೂತಿದ್ರು ಕೂಡ ಆಕೆ ಜಗತ್ತಿನ ಯಾವುದೇ ಮೂಲೆಯೊಳಗಿರುವಂತಹ ಯಾರು ಬೇಕಾದ್ರ ಜೊತೆ ಆಕೆ ಏನು ಬೇಕಾದ್ ಮಾಡ್ಬೋದು. ಅಡುಗೆ ಮನ್ಯಾಗ ಕೂತು ಅಥವಾ ಬೆಡ್ರೂಮ್ ಒಳಗೆ ಕೂತು ಏನು ಬೇಕಾದ್ ಮಾಡ್ಬೋದು. ಸೊ ಆ ರೇಂಜಿಗೆ ಇವತ್ತು ಸೋಷಿಯಲ್ ಮೀಡಿಯಾ ತಂದು ನಿಲ್ಸೈತಿ. ಆ್ಯಂಡ್ ಇದನ್ನು ಸ್ಟಾಪ್ ಮಾಡೋಕ್ಕಾಗತ್ತನ, ಇಟ್ಸ್ ಹೈಲಿ ಇಂಪಾಸಿಬಲ್, ಆಗೋದಿಲ್ಲ. ಇದು ಟ್ರೆಂಡ್ ಹಿಂಗೆ ಹೋಗೋದು, ಇನ್ನೊಂದು 10 ವರ್ಷದ ತನಕ ಹಿಂಗೆ ಹೋಗೋದು. ಮತ್ತು ಮುಂದೆ ಸ್ವಲ್ಪ ದಿನ ಹೋಗೋಣ, ಸ್ವಲ್ಪ ವರ್ಷ ಹೋದ್ಮೇಲೆ ಮತ್ತೊಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಏನೂ ಮಾಡೋಕ್ಕೆ ಬರೋಲ್ಲ, ಇದನ್ನು ಸ್ಟಾಪ್ ಮಾಡೋಕ್ಕೆ ಸತ್ರೂ ಆಗೋಲ್ಲ. ಇದು ಹಿಂಗೆ ಹೋಗೋದು ಅಷ್ಟೇ. ಯಾಕಂದ್ರೆ ಫಸ್ಟ್ ಆಫ್ ಆಲು ತಂದೆ ತಾಯಿಯರು ಮಕ್ಕಳಿಗೆ ಏನ್ರಿ ಮಾಡಿದ್ರೆ ಕೇಳಿದ್ದೆಲ್ಲ ಕೊಡ್ಲಾತ್ತಾರ. ಆಮೇಲೆ ಎಲ್ಲರೂ ರಿಚ್ ಆಗ್ಯಾರ. ಮೊದಲೆಲ್ಲ ಬಡವರಿದ್ರು, ಮಾನ ಮರ್ಯಾದೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಇವತ್ತಿಲ್ಲ, ಎಲ್ಲರೂ ದುಡ್ಡು ಮಾಡಬೇಕು, ಎಲ್ಲರೂ ಶ್ರೀಮಂತರು, ಎಲ್ಲರೂ ಫ್ರೀ, ಎಲ್ರಿಗೂ ಫ್ರೀಡಮ್ಮ. ಸೊ ಕೇಳಿದ್ದೆಲ್ಲ ಮಕ್ಳ ಕೈಯಾಗ ಕೊಡ್ಲಾತ್ತಾರ. ಸಣ್ಣ ಮಕ್ಳ ಕೈಯಾಗ 6ನೇ 7ನೇ ಇರ್ತಾವೆ ಇನ್ನೂ. ಆಗಲೇ ಇವು ಲವ್ ಆ ಕಾನ್ಸೆಪ್ಟ ಈ ಕಾನ್ಸೆಪ್ಟ ಅವಾಗಲೇ ಗೊತ್ತಾಗ್ಬಿಟ್ಟಿರ್ತೈತೆ ಅವಕ್ಕೆ. ಅದು ಹೆಂಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಅವಕ್ಕೆ? ಭಯ ಇಲ್ಲ, ಭಕ್ತಿ ಇಲ್ಲ ಈಗಿನ ಮಕ್ಕಳಿಗೆ. ಮನ್ಯಾಗ ಮಾರಲ್ಲೇ ಇಲ್ಲರಿ, ಜಸ್ಟ್ ಮಾರ್ಕ್ಸ್ ತಗೋ, ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಮತ್ತೊಂದಾಗು, ಮಗದೊಂದಾಗು, ಬರೀ ಇದೇ ನಡೆದೈತೆ. ಮಾರಲ್ ಇಲ್ಲ, ಧರ್ಮ ಇಲ್ಲ, ದೇಶ ಇಲ್ಲ. ಫ್ರೀಡಮ್ ಫೈಟರ್ಸ್ ಎಲ್ಲ ನಮ್ಮ ಸಂಬಂಧ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಹೋಗ್ಯಾರ. ಅವ್ರ ಹೆಸರುಗಳು ಗೊತ್ತಿಲ್ಲ, ಅವ್ರ ಇತಿಹಾಸ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಇವತ್ತಿನ ಮಂದಿಗೆ. ಭಾಳ ಅಂದ್ರೆ ಭಾಳ ಸೊಸೈಟಿ ಚೇಂಜ್ ಆಗೈತಿ. ಏನೂ ಮಾಡೋಕ್ಕೆ ಬರೋಲ್ಲ. ಅಪ್ರಾಪ್ತ ಬಾಲಕಿಯ ಹತ್ಯೆ, ಆ ವಯಸ್ಸಿಗೆ ಆಕೆಗೆ ಎದಕ್ಕೆ ಲವ್ ಬೇಕಾಗಿತ್ತು, ಅಥವಾ ಮತ್ತೊಬ್ಬ ಹುಡುಗಿಗೆ ಮೆಸೇಜ್ ಮಾಡೋದು ಯಾಕೆ ಬೇಕಾಗಿತ್ತು? ಸೊ ಸೀರಿಯಸ್ಲಿ. ಆ್ಯಂಡ್ ಇದೆಲ್ಲ ರೀಸನ್ ಆಗ್ಲಕ್ಕೆ ಅಷ್ಟು ಸಣ್ಣ ಹುಡುಗಿ ಕೈಯಾಗ ಮನೆಯವ್ರು ಮೊಬೈಲರೇ ಹೆಂಗೆ ಕೊಟ್ಟರು ಭಗವಂತಿಗೆ ಗೊತ್ತು, ಅವರಿಗೆ ಗೊತ್ತು. ಆ್ಯಂಡ್ ಅವ್ರವ್ರು ಮಾಡಿದ್ದವ್ರು ಅಂತಾರೆ. ನಾವು ನೋಡೋರಿಗೆ ನಮಗೆ ವಿಶೇಷ ಅನ್ನಿಸ್ಬೋದು, ಅದು ನೋಡೋರಿಗೆ ಅದು ಕೆಟ್ಟ ಅನ್ನಿಸ್ಬೋದು. ಆದ್ರೆ ಅವ್ರು ಮಾಡಿದ್ದು ಅವ್ರು ಉಂತಿರ್ತಾರೆ ಅಷ್ಟೇ, ಮತ್ತೇನೂ ಮಾಡೋಕ್ಕಾಗಲ್ಲ. ವಿ ಆರ್ ಹೆಲ್ಪ್ಲೆಸ್. ಈ ರೋಡ್ ಮೇಲೆ ತಿರುಗಾಡ್ಲಕ್ಕೆ ನನಗೆ ಭಾಳ ಖುಷಿ ಅನಿಸೈತೆ ಆ್ಯಕ್ಚುಲಿ. ಬಟ್ ಏನಪ್ಪ ಅಂದ್ರೆ ಈವ್ನಿಂಗ್ ಹೆವಿ ಟ್ರಾಫಿಕ್ ಆಗಿಬಿಡ್ತೈತಿ. ಆ್ಯಂಡ್ ಈ ರೋಡ್ ಹೆವಿ ಟ್ರಾಫಿಕ್ ಇರೋ ರೋಡ್. ಇನ್ನು ಆ್ಯಕ್ಚುಲಿ ದ್ವಿಪದಕ್ಕಿಂತಲೂ ಈ ಚತುಷ್ಪಥ ಅಂದರೆ ಇದೇನೋ ಸ್ಯಾಂಕ್ಷನ್ ಆಗೈತೆ ಅಂತ ಭಾಳ ದಿವಸ ಹಿಂದೆ. ಬಟ್ ಮಾಡಿದ್ರೆ ಚಲೋ, ಯಾಕಂದ್ರೆ ಆ ಟೈಟ್ ಟ್ರಾಫಿಕ್ ಇದು. ಬೇರೆಯವ್ರಿಗೆ ನಾ ಮಾತಾಡೋದು ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ, ಅತಿಶಕ್ತಿ ಆಗ್ಬೋದೇನೋ ಬಹುಶಃ. ಬಟ್ ಇದು ಚತುಷ್ಪಥ ಆದ್ರೇ ಚಲೋ ಈ ರಸ್ತೆ ಆ್ಯಕ್ಚುಲಿ. ಈ ವಿಜಯಪುರ, ಶಿವಣಗಿ, ದೇವರಹಿಪ್ಪರಗಿ, ಕಣ್ಣೋಳಿ, ಸಿಂದಗಿ, ಅಟ್ಲೀಸ್ಟ್ ಸಿಂದಗಿವರೆಗಾದರೂ ಇದು ರಸ್ತೆ ಅಗಲೀಕರಣ ಆಗಲೇಬೇಕು. ಬಟ್ ಆಗೋದಿಲ್ಲ, ಅಷ್ಟು ಈಸಿ ಅಲ್ಲದು. ನಾವು ಹೇಳಿದ ತಕ್ಷಣ ಏನೋ ಆಗುತ್ತಾ, ಅದು ಆಗೋದಿಲ್ಲ. ಆ್ಯಾವ್ರೇಜ್ ಆಗಿ ನಾವು ಒಂದು ವರ್ಷದ ಆಕ್ಸಿಡೆಂಟ್ ಕೇಸ್ಗಳನ್ನು ಈ ರೋಡ್ನಲ್ಲಿ ತೆಗೆದ್ರೆ ಆ್ಯಾವ್ರೇಜ್ ಆಗಿ ವಾರಕ್ಕೆ ಒಂದಾದರೂ ನಾವು ನೋಡ್ತೀವಿ. ನಾನು ನೋಡ್ತೀನಿ. ನಾನು ಇದೇ ಒಂದು 10-15 ದಿವಸ ಗ್ಯಾಪ್ ಒಳಗೆ 3 ಆಕ್ಸಿಡೆಂಟ್ ನೋಡಿದೆ ಇಲ್ಲೇ.
ಸೊ ಕ್ವೈಟ್ ಕಾಮನ್ ಈ ರಸ್ತೆ ಮೇಲೆ. ಮೋಸ್ಟ್ಲಿ ಮುಂದೊಂದು ಟಾಟಾ ಬ್ರಾ ಐತಿ ವಾಯವ್ಯ ಕರ್ನಾಟಕ. ಪಕ್ಕ ಹೇಳ್ತೀನಿ ಇದು ಬೆಳಗಾವಿ ಗಾಡಿ ಐತಿ. ಕಲಬುರಗಿ ಬೆಳಗಾವಿ ಗಾಡಿನೇ ವಾಯವ್ಯ ಕರ್ನಾಟಕ ಅಂದ್ರೆ. ಎಸ್, ಕಲಬುರಗಿ ಬೆಳಗಾವಿ ಡೈರೆಕ್ಟ್ ಕನ್ನೋಳಿ ಒಳಗೆ ಐತಿ ನೋಡ್ರಿ. 8:30 ಎಕ್ಸಾಕ್ಟ್. ಇಲ್ಲಿ ಕನ್ನೋಳಿ ಒಳಗೆ ಇಲ್ಲೊಂದು ಚಾದ ಅಂಗಡಿ ಐತಿ. ಇಲ್ಲೊಂದು ಚಾದ ಅಂಗಡಿ ಐತಿ, ಯುವ ತಂದೂರಿ ಚಾ ಅಂತ. ಆ್ಯಕ್ಚುಲಿ ನಾನು ರೆಗ್ಯುಲರ್ ಆಗಿ ದಿನ ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಬರಾಗ 10 ನಿಮಿಷ ಅಲ್ಲಿ ಕೂತ್ ಹೋಗ್ತೀನಿ ನಾನು. ಕನ್ನೋಳಿ ಒಳಗೆ ಐತಿದು. ಆ್ಯಕ್ಚುಲಿ ಕುಂಡ್ರಲಾಕ ಮುಂದೆ ಗಿಡ, ಆಮೇಲೆ ಭಾರಿ ಐತಿ ಪ್ಲೇಸ್. ಒಂಥರ ಪೀಸ್ಫುಲ್ ಏರಿಯಾ. ಕನ್ನೋಳಿ ಟೋಲ್, ನ್ಯಾಷನಲ್ ಹೈವೇಸ್ ಆಫ್ ಅಥಾರಿಟೀಸ್ ಆಫ್ ಇಂಡಿಯಾ. ಜಗತ್ತಿನಲ್ಲಿರುವಂತಹ ಎಲ್ಲ ಟೋಲ್ ನಾಕಾಗಳು ಬೇರೆ, ನಮ್ಮ ಕನ್ನೋಳಿ ಟೋಲ್ ನೆಕ್ಸ್ಟ್ ಲೆವೆಲ್ ಐತಿ. ಯಾಕಂದ್ರೆ ಇದ್ರದ್ದೇ ಆದ ಒಂದು ಇತಿಹಾಸ. ಟ್ರಾಫಿಕ್ ಭಾಳ ಆಗುತ್ತೆ ಆ್ಯಕ್ಚುಲಿ. ಇತಿಹಾಸ ಅನ್ನೋದಕ್ಕಿಂತ ಈವ್ನಿಂಗ್ ಹೆವಿ ಟ್ರಾಫಿಕ್ ಆಗುತ್ತೆ. ಹೆಂಗೆ ಮೇಂಟೆನೆನ್ಸ್ ಏನೋ ಗೊತ್ತಿಲ್ಲ, ಬಟ್ ಟ್ರಾಫಿಕ್ ಅಂದ್ರೆ ಹೆವಿ ಆಗುತ್ತೆ. ವಾವ್, ಗತ್ತರಗಿ ಹಿರಿಯೂರು, ಗತ್ತರಗಿ ಚಿತ್ರದುರ್ಗ ಹಿರಿಯೂರು. ಇಲ್ಲಿ ಸಿಂದಗಿದಿಂದ ಮುದ್ದೇಬೇಳೆ ಹೋಗುತ್ತಾ, ಮುದ್ದೇಬೇಳದಿಂದ ಇಳಕಲ್ದಿಂದ ಹೊಸಪೇಟೆಯಿಂದ ಚಿತ್ರದುರ್ಗ ಹಿರಿಯೂರು ಗಾಡಿ. ನಿಪ್ಪಾಣಿ, ಎಸ್, ಕಲಬುರಗಿ ನಿಪ್ಪಾಣಿ. ಆರ್ ಡಿ ಪಾಟೀಲ್ ಕಾಲೇಜ್ ಮುಂದೆ ಸಿಕ್ತು ನೋಡ್ರಿ ಸಿಂದಗಿ ಒಳಗೆ. ಡೈಲಿ ಸಿಗುವಂಥ ಗಾಡಿಗಳು. ಸಿಂದಗಿ ಬ್ಯಾಡಿಗೆ ಒಂದು ಬತ್ತಿಲ್ಲಿ ಟಾಟಾ. ಸಂದೀಪ್ ಸರ್ ನಿಂತರು, ಮ್ಯಾಥ್ಸ್ ಟೀಚರು. ಆ್ಯಕ್ಚುಲಿ ನಾನು ದಿನ ಲೇಟ್ ಮಾಡಿಬಿಡ್ತಿದ್ದೆ, ಒಂದು 10 ನಿಮಿಷ ಅಟೋಡಿಗೆ ವ್ಯಾನ್ದಾಗ ಮಿಸ್ ಆಗಿಬಿಡ್ತಿದ್ರು ಅವರು. ಇವತ್ತು ಸಿಕ್ಕರು, ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೋಣ. ಹಂಟರ್ 350 ಹೊಂಟೈತಿ ಸಿಂದಗಿ ಒಳಗೆ. 1316. ಏನು ಹಂಟರ್ 350 ಎಲ್ಲ ಕಡೆ ಆಗ್ಯಾವ, ಬಟ್ ಒಂದು ಕಾಲದ ನನ್ನ ಡ್ರೀಮ್ ಇರ್ತದೆ ಆ್ಯಕ್ಚುಲಿ ಹಂಟರ್ 350. ಬಟ್ ಇವಾಗ ಸ್ಪ್ಲೆಂಡ್ರ ಸಾಕು ಅನಿಸ್ಬಿಟ್ಟೈತಿ. ಯಾಕಂದ್ರೆ ಪೆಟ್ರೋಲ್ ರೇಟು ಜಾಸ್ತಿ ಆಯಿತು, ಮೇಂಟೆನೆನ್ಸು ಪೆಟ್ರೋಲು. ಬರ್ರಿ ಅಣ್ಣ ಬರ್ರಿ, ನೀವು ಅರ್ಜೆಂಟ್ದಾಗಿದ್ದೀರಿ. ನಮ್ಮ ಹುಡುಗರು ಏನೋ ಇಲ್ಲೇ ನಿಂತ ನೋಡ್ರಿ. ಕಟ್ಟು ಎಳ್ಯಾತಾರಪ್ಪ ಇವರು. ಕಟ್ಟಿಗೆ ಹೊಡ್ಯಾಕೆ ಹೋಗಿ ನಡು ಹೋದ್ನಂದ್ರೆ ನಡು ಹಗ್ಗ ಕಟ್ಟ್ಯಾರಿ ಅವ್ರು. ಬೊಲೆರೋ ಗಾಡಿ, ಬೊಲೆರೋನ ಜಗಳ ಆಯ್ತು. ಅಂದ್ರೆ ಪಿಕಪ್ 2 ಮಹೀಂದ್ರನ. ಬಳ್ಳಾರಿ, ಸೊಲ್ಲಾಪುರ, ಇಂಡಿ, ಸಿಂದಗಿ, ಮಲ್ಲ, ಬಳ್ಳಾರಿ.